ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲು ಕೊಯ್ದಂತ ಪ್ರಕರಣ ಸರ್ಕಾರದ ವಿರುದ್ಧ ಅಶೋಕ್ ಆರೋಪಕ್ಕೆ ತಿರುಗೇಟನ್ನು ಕೊಡಲಾಗ್ತಾ ಇದೆ. ಅಶೋಕ್ ಕಾನ್ಫಿಡೆಂಟ್ ಕಳೆದುಕೊಂಡ ವೇಳೆ ಹೀಗೆ ಮಾತನಾಡ್ತಾರೆ. ಸಿಕ್ಕದ ಕಡೆ ಕ್ರಮ ಕೈಗೊಳ್ಳಕ್ಕೆ ಆಗಲ್ಲ, ನ್ಯಾಯದ ರೀತಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ನಾಗಮಂಗಲದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ಟೀಕೆಗೆ ಮಾತನಾಡುವುದು ಅರ್ಥ ಇಲ್ಲ. ಎಲ್ಲರ ಕಾಲದಲ್ಲಿ ಆಗಿದೆ, ಕ್ರಮ ಕೈಗೊಂಡಿದ್ದೇವೆ. ಅಶೋಕ್ ರಾಜಕೀಯ ಬಣ್ಣ ಕೊಡುವುದು ಸರಿ ಅಲ್ಲ. ಅವರಿಗೆ ರಾಜಕೀಯ ಅಸ್ತಿತ್ವ ಇಲ್ಲ, ಕೆಲಸದ ಮೇಲೆ ನಂಬಿಕೆ ಇಲ್ಲ. ಈ ತರಹದ ವಿಚಾರಕ್ಕೆ ಮಹತ್ವ ಕೊಡ್ತಾರೆ ಅಂತ ಕಿಡಿಕಾರಲಾಗಿದೆ. ಮೀನಿಂಗ್ಲೆಸ್ ಅಂತ ಮೀನಿಂಗ್ಲೆಸ್ ಅಂದರೆ ಇದು ಎಲ್ಲರ ಕಾಲದಲ್ಲೂ ನಡೆಯುತ್ತೆ. ಹಂಗಂತೇಳಿ ನಾವು ಅದನ್ನು ಬಿಟ್ಕೊಂಡು ಹೋಗೋಕ್ಕಾಗಲ್ಲ. ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಕ್ರಮ ತಗೋಬೇಕು. ಅದನ್ನು ಇಶ್ಯೂ ಮಾಡೋ ಅಂಥದ್ದೇ ಎಲ್ಲ ಇದು. ಸೊ ಏನಾದ್ರೂ ನಾವು ಅದನ್ನು ಕ್ರಮ ತಗೊಳ್ಳದೇ ಇದ್ದರೆ, ಅವರನ್ನು ಅರೆಸ್ಟ್ ಮಾಡದೇ ಇದ್ದರೆ, ಅವ್ರ ಮೇಲೆ ಪೊಲೀಸ್ ಇಲಾಖೆ FIR ಹಾಕದೇ ಇದ್ದರೆ, ಯಾಕೆ ಹಾಕಿಲ್ಲ ಅಂತ ಅಶೋಕ್ ಕೇಳಿದ್ರೆ ಅರ್ಥ ಇರ್ತದೆ. ಅದನ್ನೂ ಒಂದು ರಾಜಕೀಯ ಅಸ್ತ್ರ, ಅದನ್ನೂ ಒಂದು ರಾಜಕಾರಣ ಮಾತಾಡ್ತೀವಿ, ಅದಕ್ಕೂ ಒಂದು ರಾಜಕೀಯ ಬಣ್ಣ ಕೊಡ್ತೀವಿ ಅಂತ ಅಂದರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅಂತ ಕಾಣುತ್ತೆ. ಆಮೇಲೆ ರಾಜಕೀಯವಾಗಿ ಅವ್ರಿಗೆ ಅಸ್ತಿತ್ವ ಇಲ್ಲ ಅಂತ ಕಾಣುತ್ತೆ. ಯಾರಿಗೆ ತನ್ನ ಮೇಲೆ ತನಗೆ ಅಸ್ತಿತ್ವದ ಒಂದು ಇದು ಅಪನಂಬಿಕೆ ಬರುತ್ತೆ, ಕಾನ್ಫಿಡೆನ್ಸ್ ಹೋಗುತ್ತೆ, ಅವರು ಇಂಥದ್ರಲ್ಲೆಲ್ಲ ಮಾತಾಡೋದಾಗುತ್ತೆ. ಅವ್ರಿಗೇನಾಗುತ್ತೆ, ನನಗೆ ಇನ್ನು 100 ವರ್ಷ ಹೋದ್ರೂ ನನಗೆ ಅಧಿಕಾರ ಇದ್ದಾಗ, ನಾನು ಶಾಸಕರಿದ್ದಾಗ ನಾನು ಮಾಡಿರೋ ಕೆಲಸ ಇದೆ, ನನಗೆ ಮುಂದೆ ಅವಕಾಶ ಸಿಕ್ಕರೆ ಏನು ಮಾಡ್ತೀಯ ಅಂದರೆ ಹೇಳೋಕ್ಕೆ ನನ್ನ ಹತ್ರ ಮೆಟೀರಿಯಲ್ ಇದೆ. ಅವ್ರಿಗೆ ಏನೂ ಇಲ್ಲ ಅಂತ ಕಾಣುತ್ತೆ. ಅವ್ರಿಗೆ ಹಿಂದೆ ಅಧಿಕಾರದಲ್ಲಿದ್ದಾಗ ಮಾಡಿರ್ತಕ್ಕಂಥದ್ದು ಹೇಳೋಕ್ಕೂ ಏನೂ ಆ ಥರದಿಲ್ಲ. ಮುಂದೆ ಏನಾದ್ರು ಅವಕಾಶ ಕೊಟ್ಟರೆ ನಾವು ಮಾಡ್ತೀವಿ ಅನ್ನೋಕ್ಕೆ ಹೇಳೋಕ್ಕೂ ಸಹ ಅವ್ರಿಗೆ ನಂಬಿಕೆ ವಿಶ್ವಾಸ ಇಲ್ಲ. ಮೀನಿಂಗ್ಲೆಸ್ ಅಂತ